ಸರ್ವಂ ಕೃಷ್ಣಮಯಂ ಜಗತ್ ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಹಿಂದೂ ಧರ್ಮೀಯರಾದ ನಮಗೆ ಭಗವದ್ಗೀತೆ ಎಂದರೆ ವೇದ ಪುರಾಣಗಳಷ್ಟೇ ಪವಿತ್ರ ಹಾಗೂ ಸಾಕ್ಷಾತ್ ಉಪನಿಷತ್ತು ಎಂದೇ ಹೇಳಬಹುದು. ಮಹಾಭಾರತ ಯುದ್ಧಾರಂಭದಲ್ಲಿ ಅರ್ಜುನನ ತಲ್ಲಣಗೊಂಡ ಮನಸ್ಸಿಗೆ ಜೀವನದ ಸತ್ಯವನ್ನು, ಧರ್ಮದ ಮರ್ಮವನ್ನು ತಿಳಿಸುವ 18 ಅಧ್ಯಾಯಗಳನ್ನು ಒಳಗೊಂಡ ಭಗವದ್ಗೀತೆಯೇ ಇಂದು ಸತ್ಯ ಮತ್ತು ಧರ್ಮದ ಜ್ಞಾನ ನೀಡುವ ಮಹಾಗ್ರಂಥವಾಗಿದೆ. ಈ ಭಗವದ್ಗೀತೆಯನ್ನು 40 ವರ್ಷಗಳಿಂದ ಪಠಣ ಮಾಡುತ್ತಾ, ಜೊತೆಗೆ ಮಕ್ಕಳಿಗೆ, ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ, ಕಲಿಯಬೇಕೆಂಬ ತುಡಿತ ಇರುವವರೆಲ್ಲರಿಗೂ ಗೀತೆಯನ್ನು ಕಲಿಸಿದ ಮಹಾನ್ ಸಾಧಕಿ ನಮ್ಮ ಶ್ರೀಮತಿ ಪುಷ್ಪಾ ಪ್ರಭುರವರು. ಇವರ ಕಂಚಿನ ಕಂಠದಲ್ಲಿ ಭಗವದ್ಗೀತೆಯನ್ನು ಕೇಳುವುದೇ ಒಂದು ದೈವಿಕ ಅನುಭವ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಪಠಿಸುವುದು ಎಂದರೆ ಇವರಿಗೆ ನೀರು ಕುಡಿದಷ್ಟೇ ಸಲಿಸು. ಮಂಗಳೂರಿನಲ್ಲಿ ಬಹಳಷ್ಟು ಕಡೆಯಲ್ಲಿ ಇವರ ಗೀತೆಯನ್ನು ಕಲಿಸುವ ಉಚಿತ ತರಬೇತಿ ಕೇಂದ್ರಗಳಿವೆ. ಜೊತೆಗೆ ಭಗವದ್ಗೀತೆಯ ಅರ್ಥಸಹಿತ ಪುಸ್ತಕಗಳನ್ನು ಕೂಡ ನೀಡಿ ಪರೋಕ್ಷವಾಗಿ ನಮ್ಮ ಸಂಸ್ಕೃತಿಗೆ ತನ್ನ ತನು, ಮನ, ಧನದ ಸೇವೆಯನ್ನು ಮಾಡುತ್ತಿದ್ದಾರೆ. ಫಲವನ್ನು ಅಪೇಕ್ಷೆ ಪಡದೆ ಕರ್ಮವನ್ನು ಮಾಡು ಎಂದ ಕೃಷ್ಣನ ಸಂದೇಶಕ್ಕೆ ಇವರೊಂದು ಉತ್ತಮ ಉದಾಹರಣೆ ಎಂದೇ ಹೇಳಬಹುದು. ಎಂದೇ ಇವರು ಭಗವದ್ಗೀತೆ ಪುಷ್ಪ ಎಂದೇ ಗುರುತಿಸಿಕೊಂಡಿದ್ದಾರೆ. ಬಹಳ ಸರಳವಾಗಿ, ಅರ್ಥಸಹಿತ, ಅರ್ಥಪೂರ್ಣವಾಗಿ, ಶಿಸ್ತಿನಿಂದ ಕಲಿಸುವ ಇವರ ಕೃಷ್ಣ ಭಕ್ತಿ ಪಾರಮ್ಯಕ್ಕೆ ನನ್ನ ಕೃಷ್ಣನು ಕೂಡ ಮೆಚ್ಚಿಕೊಂಡಿದ್ದಾನೆ. ಅಧಿಕ ಮಾಸದಲ್ಲಿ ಅಕಸ್ಮಾತ್ತಾಗಿ ನಮ್ಮ ಮನೆಗೆ ಬಂದವರೇ ಕೃಷ್ಣನನ್ನು ಕಂಡು ಭಾವುಕರಾಗಿ ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಹೇಳಿದರು. ನಾನು ಮೂಕವಿಸ್ಮಿತೆಯಾದೆ. ಇನ್ನೊಮ್ಮೆ ಹೇಳಿ, ನಾನು ಒಂದು ವಿಡಿಯೋ ಮಾಡಿ ನನ್ನ ಕೃಷ್ಣಾರ್ಪಿತಂ ವೀಕ್ಷಕರಿಗೆ ತೋರಿಸ ಬಯಸುವೆನೆಂದ ಸಂದರ್ಭದಲ್ಲಿ ತೆಗೆದ ಚಿತ್ರಣವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಅಂದು ತಾನು ಹೇಳಿದ ಭಗವದ್ಗೀತೆಯನ್ನು ಇಂದು ಮುದ್ದಾಗಿ ತನಗೇನೂ ತಿಳಿಯದು ಎಂಬಂತೆ ಆಲಿಸುವ ನಮ್ಮ ಚೆಲುವ ಕೃಷ್ಣನ ನೋಡುತ್ತಾ ನೀವು 12ನೇ ಅಧ್ಯಾಯವನ್ನು ಕೇಳಿರಿ. ಓಂ ನಮೋ ಭಗವತೆ ವಾಸುದೇವಾಯ. ಅಥ 12ೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಂ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾ ते मे युक्ततमा मता. ये त्वक्षरमनिर्देशम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धया ते प्राप्नुवन्ति मामेव सर्वभूतहिते रता. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते. ये तु सर्वाणि कर्माणि मयि सन्न्यस्य मत्परा अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम्. मय्येव मन आदस्व मयि बुद्धिं निवेशय निवशिष्यसि मय्येव अत ऊर्ध्वं न संशय. अत चित्तं समादातुं न शक्नोषि मयि स्थिरम् अभ्यासयोगेन ततो मामि चाप्तुं धनञ्जय. अभ्यासेऽप्यसमर्थोऽसि मत्कर्मा परमो भव मदधर्मपि कर्माणि कुर्वन् सिद्धिमवाप्स्यसि.
अतैतदप्यशक्तोऽसि कर्तुं मद्योगमाश्रितः सर्वकर्मफलत्यागं तत कुरु यतात्मवान् श्रेयो हि ज्ञानमभ्यासात् ज्ञानाज्ञानं विशिष्यते ज्ञानात् कर्मफलत्यागः त्यागाचान्तिरनन्तरम् अद्वेष्टा सर्वभूतानां मैत्रकरुण एव च निर्ममो निरहङ्कारः समदुःखसुखक्षमी सन्तुष्ट सततं योगी यथात्मा दृढनिश्चयः मय्यर्पितमनो बुद्धिः यो मद्भक्तः स मे प्रियः यस्मानो द्विजते लोको लोकानो द्विजते च यः हर्षामर्षभयोद्वेगै मुक्तो य स च मे प्रियः अनपेक्षा शुचिर्दक्षा उदासीनो गतव्यतः सर्वारम्भपरित्यागी यो मद्भक्तः स मे प्रियः यो न हर्षति न द्वेष्टि न शोचति न काङ्क्षति शुभाशुभपरित्यागी भक्तिमान् मे प्रियः भक्तिमान् य स मे प्रियः समशत्रौ च मित्रे च तथा मानापमानयो शीतोष्णसुखदुःखेषु समसङ्गविवर्जितः तुल्यनिन्दास्तुतिर्मौनीं सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः हेतुधर्मामृतमिदं यथोक्तं पर्युपासते श्रद्धदाना मत्परमा भक्तास्तेतीव मे प्रिया। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम 12ोऽध्यायः। ಶ್ರೀಕೃಷ್ಣಾರ್ಪಣಮಸ್ತು. ಆತ್ಮೀಯರೇ, ಭಗವದ್ಗೀತೆಯ 12 ಅಧ್ಯಾಯವನ್ನು ಕೇಳಿದಿರಲ್ಲವೇ? ಹೇಗನ್ನಿಸಿತು? ಅಧಿಕ ಮಾಸದ ಅಧಿಕ ಫಲವೆಲ್ಲವೂ ನನ್ನ ಕೃಷ್ಣಾರ್ಪಿತ ವೀಕ್ಷಕರಿಗೂ ದೊರೆಯಲಿ ಎಂದೇ ನನ್ನಾಸೆ. ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಮೆಚ್ಚುಗೆಗಳನ್ನು ತಪ್ಪದೆ ತಿಳಿಸಿರಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.